ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಕಣ್ ಬಿದ್ದಿದೆ? ನಮ್ಗೆ ಯಾಕೆ ಹೀಗೆಲ್ಲ ಆಗ್ತಿದೆಯಾ? ನಮ್ಮ ಹಣೆಯಲ್ಲಿ ನೆಮ್ಮದಿ ಅನ್ನೋದೇ ಬರ್ತಿಲ್ವಾ? ಅಕ್ಕ, ನಾವೆಷ್ಟೇ ಹತ್ರ ಕಣ್ಣೀರು ಖಾಲಿ ಆಗ್ಬೋದೇ ವಿನಃ ಕಷ್ಟಗಳಲ್ಲ. ಸಮಾಧಾನ ಮಾಡ್ಕೊಳೆ. ಸತ್ಯ ಎಷ್ಟೇ ಕಹಿ ಅನ್ಸಿದ್ರು ನಾವು ಒಪ್ಕೊಳ್ಳೇಬೇಕಲ್ವಾ? ಅಕ್ಕ, ಹೀಗೆ ನನ್ನ ಪಾಲಾಗಿದ್ರೆ ಸಾಕು. ನನ್ನ ಕುಟುಂಬದ ಮೇಲೆ ಅದ್ಯಂತದೇ ಶಾಪ ಇರಲಿ. ಆ ಬಿಸಿ ಇನ್ನೊಂದು ತಟ್ಟೋದಕ್ಕೆ ನಾನು ಬಿಡಲ್ಲ. ನನ್ನ ಪ್ರೀತಿ ನನಗೆ ಸಿಗದೆ ಇರ್ಬೋದು, ಆದರೆ ನೀನು ಮಾತ್ರ ಪ್ರೀತಿ ಜೊತೆನೇ ಬದುಕಬೇಕು. ಮುಗಿತಿದ್ದ ಹಾಗೆ ಆ ಹುಡುಗ ಯಾರು ಅಂತ ನನಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಹೇಳು, ಯಾರು ಅವನು? ನನಗೆ ಪರಿಚಯ ಮಾಡಿಕೊಡು. ನಿಮ್ಮಿಬ್ಬರೂ ಒಂದು ಮಾಡೋ ಜವಾಬ್ದಾರಿ ನಂದು. ಅಕ್ಕ, ನೀನೇನು ಹೇಳ್ತಿದ್ಯಾ? ನಿನಗೆ ಎಷ್ಟು ದೊಡ್ಡ ಗಾಯ ಆಗಿದೆ, ನೀನು ಅದನ್ನ ನೋಡ್ಕೊಳ್ಳೋದು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ನನಗಾಗಿರೋ ಗಾಯದ ನೋವು ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ಅದು ನಿನ್ಗಾಗೋದಕ್ಕೆ ನಾನು ಬಿಡೋದಿಲ್ಲ. ಈಗಲೇ ನೀನು ಹುಡುಗಂಗೆ ಬರೋದಕ್ಕೆ ಹೇಳು, ನಾನೇ ಮಾತಾಡ್ತೀನಿ. ಏನು ಯೋಚನೆ ಮಾಡ್ತಿದ್ಯಾ? ಅಕ್ಕ, ಇವಾಗ ಈ ವಿಚಾರ ಮಾತಾಡೋ ಪರಿಸ್ಥಿತಿಲಿ ನಾನಿಲ್ಲ, ಯೋಚನೆ ಮಾಡೋ ಮನಸ್ಥಿತಿಲೂ ಇಲ್ಲ. ಕಲ್ಲು ಬಿದ್ದಿರೋ ಕೊಳದಲ್ಲಿ ಮೊದಲು ನೀರು ತಿಳಿಯಾಗಲಿ. ಇವಾಗ ನನಗೆ ನೀನಷ್ಟೇ ಮುಖ್ಯ. ನಿನ್ನ ಮನಸ್ಸು ಸರಿ ಹೋಗೋವರೆಗೂ ಬೇರೆ ಯಾವ ಮಾತು ಬೇಡ. ಕರೆಸಿದ ವಿಷಯ ಏನು ಅಂತ ಹೇಳಿದ್ರೆ ನಾವು ಮುಂದಿನ ಕೆಲಸ ಮಾಡಬಹುದು. ಅಮ್ಮ, ಮನೆ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತೂ ಸರಿ, ಆದರೆ ಹೀಗೆ ತರಾತುರಿನಲ್ಲಿ ಗೊಂದಲದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರ್ಯಾರ ಹಣದಲ್ಲಿ ಯಾರ್ಯಾರ ಋಣ ಬರೆದಿರುತ್ತೋ ಗೊತ್ತೇ ಆಗೋದಿಲ್ಲ ನೋಡಿ. ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು ರಮೇಶ. ನಿತ್ಯ ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ ತೇಜಸ್ ಏನಾರು ಬಿಟ್ಟು ಹೋಗಿದ್ರೆ ಆಗ ಇನ್ನೂ ದೊಡ್ಡ ಅನಾಹುತ ಆಗ್ತಿತ್ತಲ್ವಾ? ಅದು ನಿಜ. ಮದುವೆಗೆ ಮುಂಚಿನ ಶಾಸ್ತ್ರಗಳೆಲ್ಲ ಅವ್ರಿಗೆ ತಕ್ಕ ಹಾಗೆ ನಡೆದಿತ್ತು. ಈಗ ಮದುವೆ ನಂತರದ ಶಾಸ್ತ್ರಗಳು ಸರಿಯಾಗಿ ಮಾಡಬೇಕಲ್ಲಮ್ಮ. ಅಮ್ಮ, ನಿತ್ಯ ಈಗ ಮದುವೆಯಾಗಿ ನಮ್ಮನೆ ಸೊಸೆಯಾಗಿ ಬಂದಾಯ್ತು. ಇನ್ನು ಉಳಿದ ಶಾಸ್ತ್ರಗಳಾಗಬೇಕಲ್ಲ, ಆರತಿ ಗೀತಿ, ಆಮೇಲೆ ಮೊದಲ ರಾತ್ರಿ, ಇವೆಲ್ಲ ಆಗಬೇಕಲ್ಲಮ್ಮ. ಎಲ್ಲ ಶಾಸ್ತ್ರದ ಪ್ರಕಾರನೇ ಮಾಡೋಣ. ನೀನು ಹೋಗಿ ಕಣ್ಣನ ರೂಮ್ನ ರೆಡಿ ಮಾಡು. ರಾಧಿಕಾ, ನೀನು ಹೋಗಿ ಆ ಕೆಲಸದ ಮುತುವರ್ಜಿ ವಹಿಸು. ಜೊತೆಗೆ ನಿತಿನು ಕರ್ಕೊಂಡು ಹೋಗು. ಪಾಪ ಎಲ್ಲರೂ ಮಂಕ ಕೂತಿದ್ದಾರೆ. ಸ್ವಲ್ಪವಾದರೂ ಆ ಮನಸ್ಸು ಬೇರೆ ಯೋಚನೆ ಮಾಡಿ ಕರ್ಕೊಂಡು ಹೋಗು. ಅಪ್ಪ ಬನ್ನಿ. ನಾನು ಯಾಕೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಬನ್ನಿ. ಒಬ್ಳು ಕಮ್ಮಿ ಇದ್ದೆ ಅನ್ನಕ್ಕೆ. ನಡಿ. ಶಾಂತಿ ತುಂಬಾ ಬೇಜಾರಲ್ಲಿದ್ದಾಳೆ. ನಾನು ಹೋಗೋಳನ್ನ ಕರ್ಕೊಂಡು ಬರ್ತೀನಿ.
ಏನು ಮಾಲ್ತಿ, ಹೇಗಿದೆ ನಿನ್ನ ಗಂಡನ ಪರ್ಫಾರ್ಮೆನ್ಸು? ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರಬೇಕು ಅಂದ್ಕೊಂಡೆ, ಆದರೆ ನಾನು ಬಿಟ್ಟು ಅಶ್ವಮೇಧದ ಕುದುರೆ ಎಲ್ಲ ಕಡೆ ಕಾಲಿಟ್ಟು ವಿಜಯ ಸಾಸಿ ಬಂದೇ ಬಿಡ್ತು ನೋಡಿ. ಈಗ ಈ ಯಾಗದಲ್ಲಿ ಬಲಿಯಾಗ್ತಾ ಇರೋದು ನಿನ್ನ ನೆಚ್ಚಿನ ಮಗ ತಿಪ್ಪೆ ಕೂಸು ಕರ್ಣ. ಉಳಿಸ್ಕೊಳ್ಳೋಕ್ಕಂತೂ ಸಾಧ್ಯವಾಗಲಿಲ್ಲ. ಸಾಧ್ಯವಾದಷ್ಟು ನರಕದ ಬಾಗಿಲು ದಾಟೋಕೆ ಮುಂಚೆ ಕಣ್ತುಂಬ್ಕೋ. ರಮೇಶ್ ವಸಿಷ್ಠ ಜಾಸ್ತಿ ರಾಕ್ಷಸ, ಕೊಂಚ ಮನುಷ್ಯ. ದೇವ್ರೆ, ನರ್ಕದ